ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆತ ಬೈಕ್ನಲ್ಲಿ ತಾಯಿಯನ್ನ ಕರೆದುಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದ. ಅಡ್ಡ ಬಂದಂತ ನಾಯಿ ಜೀವ ಉಳಿಸೋದಕ್ಕೆ ಹೋಗಿದ್ದಾನೆ ಅಷ್ಟೇ. ಮುಂದೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಅಷ್ಟಕ್ಕೂ ಅಲ್ಲಿ ಏನಾಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಟ್ಟು ಬೇಡ ಅಂತ ಕಣ್ಣೀರು ಹಾಕ್ತಿರೋ ಮಗ, ಯಾರೇ ಸಮಾಧಾನ ಮಾಡಿದ್ರೂ ಆ ಕ್ರಂದನ ನಿಲ್ತಿಲ್ಲ. ಹೀಗೆ ಗೋಳಿಡ್ತಿರುವಂತಹ ಈತನ ಹೆಸರು ಈರಣ್ಣ ಕಲ್ಮಠ. ಬೆಳಗಾವಿಯ ಮಹಾಂತೇಶ ನಗರದ ನಿವಾಸಿ. ತಾಯಿಯ ಬ್ಯಾಗ್ ಅನ್ನ ಅಪ್ಪಿಕೊಂಡು ನಾನಿಂಥ ನತದೃಷ್ಟ ಮಗ ಅಂತ ಗೋಳಿಡ್ತಿರೋ ಈತನ ಬಾಳಲ್ಲಿ ವಿಧಿ ಕ್ರೂರ ಆಟವಾಡಿದೆ. ನಾಯಿ ಉಳಿಸಲು ಹೋಗಿ ತಾಯಿ ಕಳ್ಕೊಂಡ ಮಗ. ಶ್ವಾನ ಅಡ್ಡ ಬಂದಿದ್ದಕ್ಕೆ ಬೈಕ್ ಸ್ಕಿಡ್ ಆಗಿ ಘೋರ ದುರಂತ. ಖಾಸಗಿ ಕಂಪನಿಯೊಂದರ ನೌಕರನಾಗಿದ್ದಂತ ಈರಣ್ಣ ನಿನ್ನೆ ತನ್ನ ತಾಯಿಯನ್ನ ಕರೆದುಕೊಂಡು ಬೈಕ್ನಲ್ಲಿ ಸಂಬಂಧಿಕರೊಬ್ಬರ ಮನೆಯ ಕಾರ್ಯಕ್ರಮಕ್ಕೆ ಹೋಗ್ತಿದ್ದ. ಬೆಳಗಾವಿ ಹೊರವಲಯದ ಪಂಥಬಾಳೆಕುಂದಿ ಗ್ರಾಮದಲ್ಲಿ ಕಾರ್ಯಕ್ರಮ ಮುಗಿಸಿಕೊಂಡು ಖುಷಿಯಾಗಿ ತನ್ನೂರಿನತ್ತ ವಾಪಸ್ಸಾಗ್ತಾ ಇದ್ದ. ಆದ್ರೆ ಸಾಂಬ್ರಾ ಬಳಿ ಬರ್ತಾ ಇದ್ದಂತೆ ನಾಯಿಯೊಂದು ಏಕಾಏಕಿ ಅಡ್ಡ ಬಂದಿದೆ. ನಾಯಿ ಜೀವ ಉಳಿಸಲು ಸಡನ್ ಆಗಿ ಬ್ರೇಕ್ ಹಾಕಿದ್ದಾನೆ. ಆಗ ನಿಯಂತ್ರಣ ತಪ್ಪಿ ಬೈಕ್ ಸ್ಕಿಡ್ ಆಗಿದೆ. ತಾಯಿ ಮಗ ಇಬ್ಬರು ನೆಲಕ್ಕೆ ಬಿದ್ದಿದ್ದು ದೊಡ್ಡ ದುರಂತವೇ ನಡೆದು ಹೋಗಿದೆ. ಬೈಕ್ನಿಂದ ಕೆಳಗೆ ಬೀಳ್ತಿದ್ದಂತೆ 75 ವರ್ಷದ ಶಾಂತವಳ್ಳ ತಲೆಗೆ ಬಲವಾಗಿ ಪೆಟ್ಟಾಗಿ ಪ್ರಜ್ಞೆ ತಪ್ಪಿದ್ದಾಳೆ. ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಶಾಂತವ್ವ ಜೀವ ಬಿಟ್ಟಿದ್ದಾಳೆ. ತಾಯಿಯ ಸಾವಿನ ವಿಚಾರ ತಿಳಿತಾ ಇದ್ದಂತೆ ಮಗ ಕುಸಿದು ಹೋಗಿದ್ದಾನೆ. ಹೆತ್ತವ ಬಿಟ್ಟು ಹೋಗಿದ್ದ ಬ್ಯಾಗ್ ಹಿಡಿದು ಸಾವಿಗೆ ನಾನೇ ಕಾರಣ ಅಂತ ಗೋಳಿಟ್ಟಿದ್ದಾನೆ. ಈ ದೃಶ್ಯ ಕರಡು ಹಿಂಡುವಂತಿತ್ತು. ಮಾರ್ಯಾಳ ಪೊಲೀಸ್ ಸ್ಟೇಷನ್ದಾಗ ನಮ್ಮನ್ನು ಕರೆದಿದ್ದರು. ನಾವು ಹೋಗಿದ್ದು ಭೇಟಿಯಾಗಿ LIC ಕೊಲ್ಕಾರ ನಮ್ಮನ್ನ ಬಿಡಲಿಲ್ಲ. ಕರ್ಕೊಂಡು ಭೇಟಿ ಅದು ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಭೇಟಿಯಾಗಿ ನಾ ಏನು ಮಾತಾಡಿ ಒಳ್ಳೆ ಬರಾತಿದ್ದು. ಅಲ್ಲೇ ಬಿದ್ದಮ್ಮವ್ವ ಬಿತ್ತು ಅದ್ರ ಟೆನ್ಷನ್ದಾಗ ಸತ್ತು. ನಾಯಿ ಬಂದಿತ್ತು. ಇದಕ್ಕೆಲ್ಲ ಕಾರಣ LIC ಪೊಲೀಸ್ರ. ನನ್ನ ಕರ್ಕೊಂಡು ಹೋಗ್ಲಿಲ್ಲ ನಮ್ಮವ್ವ ಅಲ್ಲೊಂದು ಬ್ಯಾಡ ಅಂದ್ರೆ ಕೇಳಲಿಲ್ಲ. ಇನ್ನು ವಿಚಿತ್ರ ಅಂದ್ರೆ ಬೈಕ್ಗೆ ಅಡ್ಡ ಬಂದಂತಹ ಶ್ವಾನವೂ ಮೃತಪಟ್ಟಿದೆ. ಸದ್ಯ ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇನೇ ಇರ್ಲಿ, ಮೂಕ ಜೀವ ಉಳಿಸಲು ಹೋಗಿ ಜನ್ಮ ಕೊಟ್ಟ ತಾಯಿಯನ್ನೇ ಬಲಿ ಕೊಟ್ಟಂತಾಗಿದ್ದು ಮಗನಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಸಹದೇವ್ ಮಾನೆ, TV9 ಬೆಳಗಾವಿ.